ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋದಾದರೆ ಬ್ಯಾಕ್ ನೆಕ್ಕು ಡಿಸೈನ್ ಮಾಡೋದು ಮತ್ತು ಬ್ಯಾಕ್ ನೆಕ್ಕು ಮತ್ತು ಬ್ಯಾಕ್ದು ಬಾಟಮ್ ಇರುತ್ತಲ್ವ ಅದು ಫಿನಿಶಿಂಗ್ ಮಾಡ್ಕೊಳ್ಳೋದು, ಒಂದೇ ಸತಿ ಫಿನಿಶಿಂಗ್ ಮಾಡ್ಕೊಳ್ಳೋದು ಮತ್ತು ಡಿಸೈನ್ ಮಾಡೋದು ಎರಡನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದೆರಡು ಪಿನ್ನನ್ನು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನೆಕ್ ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ 1/4 ಇಂಚ್ ಗ್ಯಾಪ್ಗೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಬ್ಯಾಕ್ ನೆಕ್ ನೋಡಿ, ನಂದು ಇಲ್ಲಿ ಬ್ಯಾಕ್ ನೆಕ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ಇವಾಗ ನಾವು ಸೇಮ್ ಬೆನ್ನಿನ ಕೆಳಭಾಗದಲ್ಲೂ ಕೂಡ ವಿಡಿಯೋದಲ್ಲಿ ತೋರಿಸಿರೋ ರೀತಿ 1/2 ಇಂಚ್ ಗ್ಯಾಪ್ಗೆ ಒಂದು ಸ್ಟಿಚ್ಚನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಯಾವ ರೀತಿ ನಾವು ಕ್ಲಾತನ್ನು ಟರ್ನ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟಿಗೆ ನೆಕ್ಕು ಸ್ಟಿಚ್ ಮಾಡಿ ಕಂಪ್ಲೀಟ್ ಆಯಿತು. ಇವಾಗ ಬೆನ್ನಿನ ಕೆಳಭಾಗದಲ್ಲೂ ಕೂಡ 1/2 ಇಂಚ್ ಗ್ಯಾಪ್ಗೆ ನಾವು ಸ್ಟಿಚ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ನಾವು ನೆಕ್ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ನೆಕ್ಕು ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ 1/4 ಇಂಚ್ ಗ್ಯಾಪ್ಗೆ ಅದನ್ನು ಕಟ್ ಮಾಡಿಕೊಂಡು ಯಾವ ರೀತಿ ನಾವು ಫಿನಿಶಿಂಗ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ನೋಡಿ, ನೆಕ್ ನಾವು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡಿದ್ವಲ್ಲ ಅದನ್ನು ಕಟ್ ಮಾಡಿದ್ದಾದಮೇಲೆ ಈ ರೀತಿ ಕಟ್ಸನ್ನು ಕೊಡಬೇಕು. ಆವಾಗ ನಮಗೆ ಟರ್ನ್ ಮಾಡುವಾಗ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಫ್ರೆಂಡ್ಸ್ ನೋಡಿ, ಇನ್ನೂ ಒಂದು ಸತಿ ಕ್ಲಿಯರಾಗಿ ನೋಡಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ನೋಡಿ, ಬೆನ್ನು ನಾವು 1/4 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡಿಕೊಂಡು ಮತ್ತು ನಾವು ಬೆನ್ನಿನ ಕೆಳಭಾಗದಲ್ಲೂ ಕೂಡ 1/2 ಇಂಚ್ ಗ್ಯಾಪ್ಗೆ ಸ್ಟಿಚ್ ಮಾಡ್ಕೊಂಡಿದ್ವಿ. ಮತ್ತು ನಾವು ಬೆನ್ನಿನ ಒಂದು ಪೀಸನ್ನು ಕಟ್ ಮಾಡಿ ಕಟ್ಸನ್ನು ಕೊಟ್ಕೊಂಡು ನೋಡಿ, ಇವಾಗ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಟರ್ನನ್ನು ಮಾಡಿಕೊಂಡಾಗ ನಮಗೆ ಬ್ಯಾಕ್ ನೆಕ್ಕು ಮತ್ತು ಬ್ಯಾಕ್ ಬಾಟಮು ಎರಡೂ ಕೂಡ ಫಿನಿಶಿಂಗ್ ಆಗಿ ನೀಟಾಗಿ ರೆಡಿ ಆಗುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ತುಂಬಾ ಚೆನ್ನಾಗಿ ರಿಂಕಲ್ಸ್ ಏನು ಇಲ್ಲದೇ ನಮಗೆ ಎರಡೂ ಸೈಡು ಬೆನ್ನಿನ ಮೇಲ್ಭಾಗ ಬೆನ್ನಿನ ಕೆಳಭಾಗ ಎರಡೂ ಕೂಡ ಫಿನಿಶಿಂಗ್ ಆಗಿ ರೆಡಿ ಆಯಿತು. ಇವಾಗ ಇಲ್ಲಿ ನಾವು ಒಂದು ಕಿನ್ನರಿ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟ್ ನಾವು ಯಾವ ರೀತಿ ಒಂದು ಡಿಸೈನನ್ನು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿದ್ರಲ್ವ ಫ್ರೆಂಡ್ಸ್, ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬಾ ನಿಧಾನಕ್ಕೆ ಅರ್ಥ ಆಗೋ ರೀತಿಯಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವಾಗ ಒಂದು ಕಿನ್ನರಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡಿ, ನಾವು ಬ್ಯಾಕ್ ನೆಕ್ಗೆ ಒಂದು ಕಿನ್ನರಿ ಹಾಕ್ಕೊಂಡ್ವಿ, ಬ್ಯಾಕ್ ಬಾಟಮ್ಗೂ ಕೂಡ ಒಂದು ಕಿನ್ನರಿಯನ್ನು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡ್ವಿ. ಈಗ ಜಸ್ಟ್ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ ಡಾಟನ್ನು ಕೂಡ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಬ್ಯಾಕ್ ಡಾಟನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನೆಕ್ ಫಿನಿಶಿಂಗ್ ಆಯಿತು, ಬ್ಯಾಕ್ ಬಾಟಮ್ ಕೂಡ ಫಿನಿಶಿಂಗ್ ಆಯಿತು. ಇವಾಗ ಡಾಟ್ಸು ಕೂಡ ಇಟ್ಕೊಂಡಾಯಿತು. ಇವಾಗ ಟೋಟಲಿ ನಮಗೆ ಬ್ಯಾಕ್ ಪೀಸು ಫುಲ್ಲು ರೆಡಿ ಇದೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ತುಂಬ ನೀಟಾಗಿ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಸೊ ಇವಾಗ ಇದಕ್ಕೂ ಮೇಲೆ ನಾವು ಡಿಸೈನನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ, ಆಪೋಸಿಟ್ ಕಲರಲ್ಲಿ ಕ್ಲಾತನ್ನು ತೊಗೊಂಡಿದ್ದೀನಿ. 2 ಇಂಚು ಗ್ಯಾಪ್ಗೆ ನಾನು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಫೋಲ್ಡನ್ನು ಮಾಡಿಕೊಂಡು 2 ಇಂಚಿಗೆ ನಾನು ಕಟ್ ಮಾಡ್ಕೊತಿದ್ದೀನಿ. ಸೊ ಫೋಲ್ಡ್ ಮಾಡಿಲ್ಲ ಅಂದರೆ 4 ಇಂಚು ನಮಗೆ ಕ್ಲಾತ್ ಬೇಕಾಗುತ್ತೆ. ನಾನಿಲ್ಲಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು 2 ಇಂಚ್ ಗ್ಯಾಪ್ಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಫೋಲ್ಡಿಂಗ್ ಆದಾಗ ನಮಗೆ 2 ಇಂಚ್ ರೆಡಿ ಇರಬೇಕು. ಓಪನ್ ಇದ್ದಾಗ 4 ಇಂಚ್ಗೆ ನಾವು ಕ್ಲಾತನ್ನು ರೆಡಿ ಇಟ್ಕೋಬೇಕು. ಅದು ಎರಡನ್ನೂ ಫೋಲ್ಡ್ ಮಾಡಿ ನಾವು ಸ್ಟಿಚ್ಚನ್ನು ಮಾಡಿಕೊಂಡಾಗ ನಮಗೆ ನೋಡಿ ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಕ್ಲಾತು ರೆಡಿ ಆಗುತ್ತೆ. ಇಲ್ಲಿ ನಾನು ನೀಡಲ್ಗೆ 4 ಎಳೆ ದಾರವನ್ನು ಪೋಣಿಸ್ಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು ಸ್ಟಿಚ್ ಮಾಡಿದ್ದೀವಲ್ಲ ಆ ಒಂದು ಕ್ಲಾತ್ಗೆ 2 ಸ್ಟಿಚ್ಚನ್ನು ಹಾಕ್ಕೊಂಡು ನೀಡಲ್ನ ಉಲ್ಟಾ ಸೇರಿಸಿ ಕ್ಲಾತ್ ಒಳಗಡೆ ತೊಗೋಬೇಕು. ಫ್ರೆಂಡ್ಸ್ ನೋಡಿ, ನಾವು ಹಿಂದೆ ಕಟ್ಟೋಕ್ಕೆ ಡೋರಿ ಎಲ್ಲ ರೆಡಿ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಅದು ಸ್ವಲ್ಪ ಸಣ್ಣ ಸ್ಟಿಚ್ ಮಾಡಿರ್ತೀವಿ. ಇದು ಸ್ವಲ್ಪ 2 ಇಂಚ್ ಗ್ಯಾಪ್ಗೆ ನಾವು ಸ್ಟಿಚ್ಚನ್ನು ಮಾಡಿದ್ದೀವಿ. ಸೊ ಅದು ಯಾರಿಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಇದನ್ನು ಕ್ಲಿಯರಾಗಿ ತೋರಿಸ್ತಿದ್ದೀನಿ. ನೋಡಿ, ನೀಡಲ್ನ ಉಲ್ಟಾ ಮಾಡಿ ನಾವು ಕ್ಲಾತ್ ಒಳಗಡೆ ತೊಗೊಂಬಿಟ್ಟು ಫುಲ್ಲು ದಾರಾನ ನಾವು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಹೊರಗಡೆ ತೊಗೋಬೇಕು. ಆವಾಗ ನಾವು ಸ್ಟಾರ್ಟಿಂಗ್ ಸ್ಟಿಚ್ ಮಾಡಿರ್ತೀವಲ್ಲ ಆ ಒಂದು ಕ್ಲಾತು ನಮಗೆ ಸೀದಾಗಿ ನಾವು ಏನು ಸ್ಟಿಚಿಂಗ್ ಎಲ್ಲ ಒಳಗಡೆ ಹೋಗಿ ಸೀದಾ ಕ್ಲಾತು ಆಚೆ ಬರುತ್ತೆ. ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ಸ್ಲೋ ಆಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಸ್ಟಾರ್ಟಿಂಗು 2 ಸತಿ ಸ್ಟಿಚ್ ಮಾಡಿದ್ದು ದಾರದ ಸಮೇತ ಹೊರಗಡೆ ಬಂತು. ಸೊ ಆ ಕಚ್ಚೆ ಎಲ್ಲ ನಾವು ಸ್ಟಿಚ್ ಮಾಡಿರೋದು ಒಳಗಡೆ ಹೋಯಿತು. ಸೊ ಈ ರೀತಿ ನಮಗೆ ಒಂದು ರೆಡಿ ಆಗುತ್ತೆ ಕ್ಲಾತು.
ಸೊ ನೋಡಿ ನಾನು 2 ಕ್ಲಾತನ್ನು ಅದೇ ರೀತಿ ರೆಡಿ ಮಾಡಿಕೊಂಡು ಈ ಸ್ಟಿಚ್ ಮಾಡಿರೋದು ನಮಗೆ ನೋಡಿ ಈ ರೀತಿ ಮಧ್ಯಕ್ಕೆ ಬರಬೇಕು, ಆ ರೀತಿ ಇಟ್ಕೊಂಡು ನಾನು ಐರನನ್ನು ಮಾಡಿಕೊಂಡು ಬರ್ತೀನಿ. ಸೊ ಐರನ್ ಮಾಡ್ಕೊಂಡು ಬಂದಾಯಿತು. ಇವಾಗ ಎರಡನ್ನೂ ಸೇರಿ ನಾನು ಜಾಯಿಂಟ್ ಮಾಡ್ತೀನಿ. 2 ಕ್ಲಾತನ್ನು ನಾನು ಸಪ್ರೇಟಾಗಿ ಆ ರೀತಿ ಟರ್ನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೆ. ಮತ್ತು ಇಲ್ಲಿ ನನಗೆ ಲೆಂತು ನಾನು ವಿಡ್ತ್ ಬಂದ್ಬಿಟ್ಟು 2 ಇಂಚು ತೊಗೊಂಡಿದ್ನಲ್ಲ, ಲೆಂತ್ ಸೊ ಫ್ರೆಂಡ್ಸ್ ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಲೆಂತು. ಸೊ 35ಗೆ ನನಗೆ 2 ಪಾಯಿಂಟ್ಸ್ ಕಡಿಮೆ ಇದೆ. ಓಕೆನಾ, ಈ ರೀತಿ ನಾನು 2 ಲೆಂತಿ ಪೀಸನ್ನು ತಗೊಂಡಿದ್ದೀನಿ. ಸೊ ಆ ಒಂದು ಸ್ಟಿಚ್ಚು ಸೆಂಟ್ರಿಗೆ ಬರೋ ಥರ ಇಟ್ಕೊಂಡು ಐರನ್ ಮಾಡಿಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ಡಿಸೈನು ಒಂದೇ, ನಾನು ಮಾಡೋ ಮೆಥಡ್ 2 ಇಲ್ಲಿ ತೋರಿಸಿದ್ದೀನಿ. ಫಸ್ಟಿಗೆ ಏನಪ್ಪ ಅಂತ ಹೇಳಿದರೆ, ನಾವು ಏನು 2 ಇಂಚು ವಿಡ್ತ್ ಕ್ಲಾತು ತಗೊಂಡು ರೆಡಿ ಮಾಡಿ ಐರನ್ ಮಾಡಿ ರೆಡಿ ಇಟ್ಕೊಂಡಿದ್ದೀವಲ್ಲ, ಆ ಕ್ಲಾತನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಡೈರೆಕ್ಟಾಗಿ ನಾವು ಫ್ರಿಲ್ಲನ್ನು ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋಬೋದು. ಓಕೆನಾ, ಇಲ್ಲ ನಮಗೆ ಆ ರೀತಿ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಇನ್ನೊಂದು ಮೆಥಡ್ ತೋರಿಸ್ತೀನಿ. ಫಸ್ಟಿಗೆ ನೋಡಿ ಇಲ್ಲಿ ನಾವು ಫಸ್ಟು ಒಂದೇ ಅಳತೆನಲ್ಲಿ ನಾವು ಫ್ರಿಲ್ಲನ್ನು ಇಟ್ಕೋಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಬಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಆದಷ್ಟು ಒಂದೇ ಸೈಜಿನ ಫ್ರಿಲ್ಸನ್ನು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಧಾನಕ್ಕೆ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ಒಂದೇ ಅಳತೆನಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಒಂದು ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಬಂದ್ಬಿಟ್ಟು, ನಾವೇನು ಕ್ಲಾತನ್ನು ಸ್ಟಿಚ್ ಮಾಡಿ ಟರ್ನ್ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಡೈರೆಕ್ಟಾಗಿ ಫಸ್ಟು ಫ್ರಿಲ್ಸನ್ನು ಇಟ್ಕೊಬೇಕು. ನಾವು ಇದಕ್ಕೆ ಮೊದಲು ನೋಡಿದ ಮೆಥಡ್ ಬಂದ್ಬಿಟ್ಟು ಡೈರೆಕ್ಟ್ ಬ್ಲೌಸ್ ಮೇಲೇ ಇಟ್ಕೊಂಡು ನಾವು ಫ್ರಿಲ್ಸನ್ನು ಕೊಟ್ಕೊಂಡ್ವಲ್ಲ, ಇದು ಫಸ್ಟಿಗೆ ಫ್ರಿಲ್ಸನ್ನು ಕೊಟ್ಬಿಟ್ಟು ಆಮೇಲೆ ನಾವು ಬ್ಲೌಸ್ ಮೇಲಿಟ್ಟು ಸ್ಟಿಚ್ಚನ್ನು ಮಾಡೋದು. ಸೊ ಫ್ರೆಂಡ್ಸ್, ನಿಮಗೆ ಯಾವ ಮೆಥಡ್ ಇಷ್ಟ ಆಯಿತು ಅದನ್ನು ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ 2 ತೋರಿಸ್ಬೇಕಂತ ಹೇಳಿ ತೋರಿಸಿದ್ದೆ. ಸೊ ಇವಾಗ ನೋಡೋಣ. ನಾನು ಲೇಸನ್ನು ತೊಗೊಂಡಿದ್ನಲ್ವ ಫ್ರೆಂಡ್ಸ್, ಫಸ್ಟಿಗೆ ಲೇಸನ್ನು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಫ್ರಿಲ್ಸನ್ನು ಇಟ್ಕೊಂಡು ರೆಡಿ ಮಾಡಿಕೊಂಡು ಆ ಒಂದು ಫ್ರಿಲ್ಸನ್ನು ಇಟ್ಟು ಸ್ಟಿಚ್ಚನ್ನು ಮಾಡಿ ತೋರಿಸ್ಕೊಡ್ತೀನಿ. ಸೊ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೀವು ಖಂಡಿತ ಟ್ರೈ ಮಾಡಿ. ಮತ್ತು ಇವಾಗ ನಾನು ಲೇಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದಾಯಿತು. ಇವಾಗ ನಾನು ಫ್ರಿಲ್ಲನ್ನು ಮೊದಲೇ ಸಪ್ರೇಟಾಗೇ ಸ್ಟಿಚ್ಚನ್ನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಬ್ಲೌಸಿಗೆ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ಸೊ ಯಾವ ರೀತಿ ಫೈನಲ್ ಲುಕ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಇಲ್ಲಿ ಬಿಗಿನರ್ಸ್ಗೋಸ್ಕರ ಒಂದು ಮಾತು. ಸೊ ಸ್ಟಾರ್ಟಿಂಗಲ್ಲಿ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಆರಾಮಾಗಿ ಈ ಟರ್ನಿಂಗ್ ಜಾಗದಲ್ಲಿ ರೌಂಡ್ಸ್ ಇರುತ್ತಲ್ವ, ಅಲ್ಲೆಲ್ಲ ಸ್ವಲ್ಪ ಸ್ಲೋ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಫೈನಲಿ ಫಿನಿಶಿಂಗ್ ಆದಮೇಲೆ ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿದೆ. ಸೊ ಇದಕ್ಕೆ ಇನ್ನೂ ಒಂದು ನಾನು ಲೇಸನ್ನು ಎತ್ಕೊಳ್ತೀನಿ. ಅದಕ್ಕೂ ಮುಂಚೆ ನಾವು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾನು ಸ್ಟಿಚನ್ನು ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಸೊ ಅದನ್ನು ನೋಡಿಕೊಂಡು ಡಿಸ್ಟೆನ್ಸಲ್ಲಿ ನಾವು ಲೇಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಫೈನಲಿ ನಾನು 2 ಲೇಸನ್ನು ಇಲ್ಲಿ ಸ್ಟಿಚ್ ಮಾಡಿಕೊಂಡೆ. ಫ್ರಿಲ್ಸು ಕೂಡ ಇಟ್ಕೊಂಡು ಫಿನಿಶಿಂಗ್ ಈ ರೀತಿ ಬಂದಿದೆ. ಈಗ ನೋಡಿ ನಾನು ಈ ಥರ ಸ್ಮಾಲ್ ರೌಂಡ್ ಬೀಡನ್ನು ಸ್ಟಿಚ್ ಮಾಡಿಕೊಂಡು ತೋರಿಸ್ತೀನಿ. ಫಸ್ಟಿಗೆ ನಾನು ನೀಡಲ್ಗೆ ಕಲರ್ನ ಥ್ರೆಡನ್ನು ತೊಗೊಂಡಿದ್ದೀನಿ. ಸೊ ಥ್ರೆಡ್ನ ತೊಗೊಂಡು ನೋಡಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ನಾವು ಫ್ರಿಲ್ನ ರೆಡಿ ಇಟ್ಕೊಂಡಿದ್ವಲ್ಲ, ಈ ಒಂದು ತುದಿ ಮತ್ತು ನೋಡಿ ಈ ಒಂದು ತುದಿ ಎರಡನ್ನೂ ಸೇರಿ ನಾವು ಸ್ಟಿಚ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಈ ಒಂದು ಶೇಪ್ ಅನ್ನೋದು ಬರುತ್ತೆ. ಸೊ ಅಲ್ಲಿ ಮಧ್ಯದಲ್ಲಿ ಒಂದು ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು ಸತಿ ಸ್ಟಿಚ್ ಮಾಡಿ ನಾಟ್ ಹಾಕ್ಕೊಂಡು ಮತ್ತೆ ಇವಾಗ ನೆಕ್ಸ್ಟ್ ಇನ್ನೊಂದು ನೋಡಿ ಆ ಒಂದು ತುದಿ ಈ ಒಂದು ತುದಿ ಸೇರಿಸುವಾಗ ನಮಗೆ ಅಲ್ಲಿ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಸೊ ಅಲ್ಲಿಗೆ ಒಂದು ನಾವು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ಸ್ಟಿಚ್ಚನ್ನು ಮಾಡಿಕೊಂಡು ನಾಟ್ ಹಾಕ್ಕೊಂಡು ಸ್ಟ್ರಾಂಗಾಗಿ ಸ್ಟಿಚ್ಚನ್ನು ಮಾಡಿಕೊಂಡ್ರೆ ಆಯಿತು. ಸೊ ಫ್ರೆಂಡ್ಸ್, ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್ ನೋಡಿ ಬ್ಲೌಸ್ ಕಂಪ್ಲೀಟ್ ಆಯಿತು. ನಾವು ಫ್ರಂಟನ್ನ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ಫುಲ್ ಬ್ಲೌಸು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಡೋರಿಯನ್ನು ಕೂಡ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.